ನಾಳೆ ಮುಂಜಾನೆ 9:09 ಮತ್ತೆ ಪ್ರತಿಭಟನೆ ಮುಂದುವರಿಸಿ ಬರಬೇಕಾದ್ರೆ ನಾವು ಒಬ್ಬರೇ ಬರಬಾರ್ದು. ಒಂದೊಂದು ಮನೆ 4-5 ಮನೆ ಬಂದು ಶಿರವಾರದಲ್ಲಿ ಸ್ಟ್ರೈಕ್ ಮಾಡಿದ್ದು ಇಡೀ ರಾಜ್ಯದಲ್ಲಿ ಎಲ್ಲಿ ಮಾಡೋದು ನಮಗೆ ನ್ಯಾಯ ಸಿಕ್ಕುವಂಥ ಇದು ನ್ಯಾಯ ಸಿಗಬೇಕಾದ್ರೆ ಭಾಳಷ್ಟು ಕಠಿಣ. ಇದು ಆಳವಾಗಿ ಇಳಿದುಬಿಟ್ಟವ. ಈಗ ನೀರು ನಮ್ಗೆ ಕೊಡ್ಬೇಕಾದ್ರೆ ಅವರಿಗೆಲ್ಲ ಇಳಿದುಬಿಟ್ಟಾರೆ. ಅವರು ಯಾವ ಕಾಲಕ್ಕೆ ಏನಂತಾರಲ್ಲ ನಮಗೆ ಕಾಂಪ್ರಮೈಸ್ ಆಗ್ತದೆ ಗೊತ್ತಿಲ್ಲ. ಈ ಡಿ ಸಿ ಅವರು ಮಾತಾಡಿ ನಮ್ಗೆ ಹೇಳ್ತಾರೆ. ಆದರೆ ಈಗ ನಾಳೆಗೆ ಏನಂತಾರಲ್ಲ ಕಂಪ್ಲೀಟ್ ಅಂತ ಕೂತ್ಕೊಂಡು ನಮ್ಮ ಸಮಸ್ಯೆ ಬಗೆಹರಿಸ್ತಾ ಇರ್ತಾರೆ. ಇದು ಬದುಕಿ ಇದೆಯಾ ಎಲ್ಲಿವರೆಗೆ ಸಮಸ್ಯೆ ಬೈತೆ ಅಲ್ಲಿವರೆಗೆ ಕೊಡ್ಬೇಕಂತ ಅನ್ಯಾಯ ಬರೋದು. ಈಗ ಅಲ್ಲಿ ನಡೆಯುವಂಥ ವಿಚಾರ ಏನಂದ್ರೆ ಅವರು ಅವರು ನಮ್ಮನ್ನ ಇಲ್ಲಿಗೆ ಈ ಹೋರಾಟ ಕೊನೆಗೊಳಿಸ್ಬೇಕಂತ ಬಹಳ ಪ್ರಯತ್ನ ಮಾಡಿದ್ರು. ಏನು ಈಗ ಆರ್ಸಿ ಅವ್ರಿಗೆ ಹೇಳಿದ್ವಿ, ಅವರು ಕೊಪ್ಪಳ ಡಿ ಸಿ ಅವ್ರಿಗೆ ಹೇಳ್ಯಾರ, ಕಟ್ಟುನಿಟ್ಟಾಗಿ ಹೇಳ್ಬಿಟ್ಟಾರ. ಅವ್ರು ಅಲ್ಲಿ ಕೊಡ್ತಾರ ನೀರು, ಅಲ್ಲಿಂದ ನಾವು ನಮ್ಮ ಪಾರ್ಟಿ ಸೆವೆನ್ನಿಂದ ಇಲ್ಲಿಗೆ ನಾವು ತಂದು ಕೊಡ್ತೀವಿ, ಅದಕ್ಕೆ ಹೆರ್ಮೆಡ್ತೇವೆ ಎಂಬ ಮಾತಾಡಿದ್ರು. ಅದಕ್ಕೆ ನಾವು ಒತ್ತಿಲ್ಲ. ರೀಜನಲ್ ಕಮಿಷನರ್ ಬರಬೇಕು, ಇಲ್ಲಿಕ್ಕೆ ಇಂಥ ಆಶ್ವಾಸನೆಗಳು ಭಾಳಷ್ಟು ಆಗ್ಯಾವ. 7-8 ವರ್ಷದಿಂದ ನಾನು ರೆಕಾರ್ಡ್ ಸಹಿತ ತೋರಿಸ್ತೆ. ಗಣಪಗೌಡರು ನಾವೆಲ್ಲ ಇಲ್ಲಿ 8 ವರ್ಷದಿಂದ ಸ್ಟ್ರೈಕ್ ಮಾಡಿದ್ದು ಕತೆ ಎಲ್ಲ ಅವರಿಗೆ ತೋರಿಸಿದೆ. ಅದು ಆಗೋದಿಲ್ಲ. ಅದಕ್ಕೆ ನಾವೇನು ಹೇಳಿದ್ವಿ, ನಾಳೆಗೆ ನಾವು ಹೋರಾಟ ಮುಂದುವರಿಸ್ತೀವಿ. ಬೇಕಿದ್ರೆ ನೀವು ಈಗಲೇ ಹೇಳ್ರಿ, ನಾಳೆಗೆ RC ಕರೆದು ಚೀಫ್ ಇಂಜಿನಿಯರ್ನ ಕರೆದು ಈ ಕೆಳಭಾಗದ ಮೇಲ್ಭಾಗದ ಎಲ್ಲ ಇಂಜಿನಿಯರ್ಗಳು ಬಂದು ಇರುವಾರದಲ್ಲಿ ಮೀಟಿಂಗ್ ಮಾಡಿದರೆ ಬೇಕಿದ್ರೆ ನಾವು ಸ್ಟ್ರೈಕ್ ಮಾಡೋದಿಲ್ಲ. ಅವ್ರು ಬಂದು ಖಚಿತವಾಗಿ ಆಶ್ವಾಸನೆ ಕೊಡಬೇಕು ರೀಜನಲ್ ಕಮಿಷನರ್. ಯಾಕಂತಂದ್ರೆ ಕೊಪ್ಪಳದಲ್ಲಿ ಅದನ್ನ ನಡೀತದೆ. ಇಲ್ಲಿ ನಮ್ಮವರು ಹೋಗಿ ಅಲ್ಲಿ ನಮ್ಮ ಜಿಲ್ಲೆಯಲ್ಲೇ ಇವರು ನೀರು ತಂದು ಕೊಡ್ಲಾರ್ದವ್ರು ಇಲ್ಲಿ ಕೊಪ್ಪಳದಾಗ ಏನು ತಂದು ಕೊಡ್ತಾರೆ? ಕೊಪ್ಪಳ ಜಿಲ್ಲೆಯಲ್ಲಿ ಇವ್ರು ತಂದು ಕೊಡ್ತಾರ? ಆಗೋದಿಲ್ಲ. ಅದಕ್ಕೆ ನಾಳೆಗೆ ಮುಂದುವರ್ಸೋಣ. ಇವತ್ತು ಯಶಸ್ವಿ ಆಗಿದೆ ಸ್ಟ್ರೈಕ್ ನಮ್ದು. ಆದ್ರೆ ಏನಂದ್ರೆ RC ಬರಬೇಕಾಗಿತ್ತು, ಬಂದಿಲ್ಲ. ಇದರಲ್ಲಿ ಏನೇನೋ ಒಂದು ಕುತಂತ್ರಗಳು ನಡೀಲಿ, ಅದಕ್ಕೆ ನಾವು ಬಗ್ಗೋದು ಬೇಡ. ಇವತ್ತು ಶರಣಪ್ಪ ಗೌಡರು ಎಲ್ಲರಿಗೂ ಊಟ ಮಾಡಿಸಿ ಹಾಕ್ಯಾರ. ನಾಳೆಗೆ ವೆಂಕಟಪ್ಪ ನಾಯಕನವರು ಅವರು ಮಾಡಿಸ್ತಾರ. ನೀವೇನು ಚಿಂತೆ ಮಾಡಬಾರ್ದು, ಮಾಡಿಸ್ತಾರ. ಅದಾದ್ಮೇಲೆ ಇನ್ನೂ ಕಂಟಿನ್ಯೂ ಆದ್ರೆ ಗಂಗಾಧರ ನಾಯಕರೇ ಇದಾರೆ, ಇನ್ನೂ ಕಂಟಿನ್ಯೂ ಆದ್ರೆ ನಮ್ ದ್ಯಾಗೋಟ ಗೌಡ್ರೇ ಇದಾರ. ಅಲ್ಲಿನೂ ಮೇಲಿದ್ರೆ ಕಡೆಗೆ ನಾವು ನೋಡ್ತೀವಿ ರೈತರು ಭಿಕ್ಷೆ ಬೇಡಿ ಏನ್ ತೊಂದರೆ ಮಾಡಬೇಡ್ರಿ. ನೀವು 1 ಪೈಸೆ ನೀವು ಖರ್ಚು ಮಾಡೋದು ಬೇಕಿಲ್ಲ. ಈಗೇನ್ ನೀವು ಬಂದಿರಿ ಎಲ್ಲರೂ ಏನಂತಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಲ ಇದನ್ನು ಬಗೆಹರಿಸ್ಬಿಡೋಣ. ಈ ಸರ್ಸತ್ತಿಗೆ ಮುಚ್ಚಿ ನೋಡೋದು ಬೇಡ. ಇದು ಒಂದ್ಸಲ ತಡಿಕೊಂಡಿವಿ ಅಂತಂದ್ರೆ ಈಗ ನಮಗೂ ನಾಚಿಗೆ ಬರ್ತದೆ. ವರ್ಷ ಹಿಂಗೆ ಮಾಡೋದು ಎಲ್ತನಂತ ಮಾಡ್ಬೇಕು. ಅದಕ್ಕೆ ನೀವು ತಯಾರಾಗ್ಬಿಡ್ರಿ. ಎಲ್ಲರೂ ಏನಂತಂದ್ರೆ ಮನಸ್ಸಿಟ್ಟು ಇವತ್ತು ನಾನು ಶರಣಪ್ಪ ಗೌಡರಿಗೆ ಹೇಳ್ತೀನಿ, ಗಂಗಾಧರ ನಾಯಕರಿಗೆ ಹೇಳ್ತೀನಿ, ವೆಂಕಟ ನಾಯಕರಿಗೆ ಹೇಳ್ತೀನಿ, ದ್ಯಾಗೋಟ ಗೌಡ್ರಿಗೆ, ತಮ್ಮ ಕಾರ್ಯಕರ್ತರನ್ನ ಎಷ್ಟು ಜನ ಅದಾರ ಎಲ್ಲರಿಗೂ ರಾತ್ರಿ ಹೋಗಿ 10-11 ಗಂಟೆ ತನಕ ನೀವೆಲ್ಲರಿಗೂ ಫೋನ್ ಹೊಡೆದು ಮುಂಜಾನೆ ಎಲ್ಲಾರು ಇಲ್ಲಿಗೆ ಬರಂಗ್ ಮಾಡ್ರಿ. ಅದ್ ಹೆಂಗ್ ಬರೋದಿಲ್ಲ RC ನೋಡೋಣಂತ. ಅದು ಬರತ್ತಾನೆ ನಾವು ಮುಂದುವರ್ಸೋಣ, ಅದನ್ನ ನೋಡೋಣಂತ. ಯಾಕಂತಂದ್ರೆ ನೀವೇನು ಚಿಂತೆ ಮಾಡ್ಬೇಡ್ರಿ. ಇಲ್ಲಿ ಏನು ವ್ಯವಸ್ಥೆ, ಊಟ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ನಾವು ಹೇಳಿದಲ್ಲಿ ನಾಳೆಗೆ ವೆಂಕಟ ನಾಯಕರು ಇವತ್ತು ಬರೇ ಗೌಡ್ರು ಏನಂತಂದ್ರೆ ರೈಸ್ ಪಲಾವ್ ಹಾಕಿದ್ರೆ ವೆಂಕಟ ನಾಯಕರು ಬಿರಿಯಾನಿ ಬೇಕಂದ್ರೆ ಮಾಡ್ತಾರೆ. ನೀವೇನು ಹೇಳಿಕೆ ಬರ್ರಿ, ಆರಾಮ ಬಂದು ಇಲ್ಲಿ ಕುಂತು ಮುಂಜಾನೆ ಕುಂತು ಕಾಲ ಕಾಯಿದ್ರೆ ಅದನ್ನ ನೋಡೋಣ. ನೀವು ಒಂದೇ ಬೆಂಬಲ ಇದ್ದು ನಾವು ಬೇಕಾದ್ ಮಾಡಕ್ ಹೇಳಿದ್ವಿ. ನಾವು ಮುಂದಿರ್ತೀವಿ, ನೀವು ಇದ್ದೇವೆ, ಏನು ತೊಂದರೆ ಇಲ್ಲ. ನಾಳೆಗೆ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ ನಾನು ಮಾಡಿಕೊಂಡೆ. ಎಲ್ಲ ವರ್ತಕರ ಸಂಘದಿಂದ ಈ ಅಗಡಿ ಬಂದ್ ಮಾಡಿ ನಾವು ಸ್ಟ್ರೈಕಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಅಮಾನವ ಸಂಘದವರು ಕೂಡ ಈ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಆಮೇಲೆ ಎಲ್ಲ ವರ್ತಕರನ್ನು ಕಿರಣಿ ಬಂತು, ಬಟ್ಟೆ ಅಂಗಡಿ ಬಂತು, ಎಲ್ಲ ಸುಮಾರು ಅವರ ಒಂದು 1000 ಮಂದಿ ಹೆಚ್ಚಿಗೆ ಕಲಿತಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಾವು ಏನಂತಾರೆ ಭಾಗವಹಿಸಿದ್ದಾರೆ. ಇವತ್ತು ನೀವೆಲ್ಲ ಹಳ್ಳಿಗಳಿಂದ ಭಾಳ ಜನಸಂಖ್ಯೆ ಬರ್ಬೋದು. ಮತ್ತೆ ಸೈಕಲ್ ಮೋಟರ್ ಒಂದು ಟ್ರ್ಯಾಕ್ಟರ್ಗಳು ತಗೊಂಡು ತಮ್ಮ ಟ್ರ್ಯಾಕ್ಟರ್ ತಗೊಂಡು ಇಲ್ಲಿ ಬಂದು ಭಾಗವಹಿಸಿದರೆ ಈಗ ನಾವು ಮಾಡಿದಂಥ ಪ್ರತಿಭಟನೆ ಯಶಸ್ವಿಯಾಗಿ ನಮ್ಮ ಹೊಲಗಳಿಗೆ ಪರ್ಮನೆಂಟ್ ಆಗಿ ನೀರು ಇರ್ತಾವ. ನಾವೇನು ನಮ್ಮ ಆಗ್ಯದ ಮುಂದಿನ ಪೀಳಿಗೆಗೆ ಒಂದು
ನಮ್ದು ಗಟ್ಟಿಯಾಗಿ ನೀರು ಕೊಡ್ತಕ್ಕಂಥ ಬೆಳೆದು ಬದುಕಬೇಕು ಅವಕಾಶ ಮಾಡಿಕೊಟ್ಟು ಜವಾಬ್ದಾರಿ ಅವೆಲ್ಲ ಮಾಡೋಣ ಅಂತ ಹೇಳಿ ನಾನು ಮಾತು